ಸಾರ್ವಜನಿಕರೇ, ಇದು ಕಾಸ್ಟ್ಲಿ ದುನಿಯಾ ಕಣ್ರಿ. ದುಡಿಯೋ ಸಂಬಳಕ್ಕಿಂತ ಎಲ್ಲಾ ವಸ್ತುಗಳು ದುಪ್ಪಟ್ಟು ದುಪ್ಪಟ್ಟು. ದುಡಿಯೋದು 3 ಕಾಸು, ಖರ್ಚು 6 ಕಾಸು ಅಂತಾರಲ್ಲ, ಹಂಗಾಗಿದೆ ಪರಿಸ್ಥಿತಿ. ಯಾಕಂತಂದ್ರೆ ನಾವಿವತ್ತು ದುಬಾರಿ ದುನಿಯಾದಲ್ಲಿ ಜೀವನ ನಡೆಸ್ತಾ ಇದ್ದೀವಿ. ಎಲ್ಲವೂ ಕೂಡ ಸಿಕ್ಕಾಪಟ್ಟೆ ರೇಟು. ದುಡಿಯೋದು 3 ಕಾಸು, ಆದರೆ ಖರ್ಚು ಮಾಡೋದು ಮಾತ್ರ 6 ಕಾಸು. ಅಂದರೆ ಅಷ್ಟರ ಮಟ್ಟಿಗೆ ರೇಟ್ಗಳು ಜಾಸ್ತಿ ಇದೆ. ಚಿನ್ನ ಬೆಳ್ಳಿ ಅಷ್ಟೇ ಅಲ್ಲ, ಇದರ ಮಧ್ಯದಲ್ಲಿ ಪ್ರತಿನಿತ್ಯ ಬಳಸುವಂತಹ ವಸ್ತುಗಳು ಕೂಡ ಗ್ರಾಹಕರ ಕೈ ಸುಡ್ತಾ ಇದೆ, ತಲೆ ತಿರುಗಿಸುತ್ತೆ. ಈಗ ಅಡುಗೆಗೆ ಬಳಸೋ ಎಣ್ಣೆ ರೇಟ್ ಸದ್ದಿಲ್ಲದೆ ಏರಿಕೆ ಆಗ್ತಾ ಇದೆ. ಅಡುಗೆ ಎಣ್ಣೆ ದರ 1 ಲೀಟರ್ ಅಡುಗೆ ಎಣ್ಣೆಗೆ ಬರೋಬ್ಬರಿ 20 ರೂಪಾಯಿ ಜಾಸ್ತಿ ಆಗಿದೆ. ಅದು ಜಸ್ಟ್ ಒಂದು ವಾರದಲ್ಲಿ ಎಲ್ಲ ಬ್ರ್ಯಾಂಡ್ ಅಡುಗೆಯ ಎಣ್ಣೆ ಏನಿದೆ ಅದರ ಪ್ರೈಸ್ಗಳು ಜಾಸ್ತಿ ಆಗ್ತಾ ಇದೆ. ಖಾದ್ಯ ತೈಲ ಪೂರೈಕೆ ಇಳಿಕೆಯಿಂದ ದರ ಏರಿಕೆಯ ಬಿಸಿ ಈಗ ಗ್ರಾಹಕರಿಗೆ ತಡ್ತಾ ಇದೆ. ಜಾಗತಿಕ ಮಾರುಕಟ್ಟೆಯಲ್ಲೂ ಕೂಡ ತೈಲದ ಬೆಲೆ ಏರಿಕೆ ಕಂಡಿದೆ. ಭಾರತ ಸರಿಸುಮಾರು 70% ಆಮದು ಎಣ್ಣೆ ಮೇಲೆ ಅವಲಂಬನೆ ಆಗಿದೆ. ಅತಿವೃಷ್ಟಿಯಲ್ಲಿ 30% ಎಣ್ಣೆ ಕಾಳುಗಳು ಬೆಳೆ ಏನಿದೆ ಅದು ಹಾನಿ ಆಗ್ತಾ ಇದೆ. ಹೀಗಾಗಿ ಈಗ ಆಲ್ರೆಡಿ ಹಾಲು, ಮೊಸರು, ಬೆಣ್ಣೆ, ತುಪ್ಪ, ಪೆಟ್ರೋಲು, ಡೀಸಲ್ಲು, ಪ್ರತಿಯೊಂದು ರೇಟು, ಚಿನ್ನ ಬೆಳ್ಳಿ ನೀವು ಯಾವುದಾದ್ರೂ ತಗೊಳ್ಳಿ, ಎಲ್ಲವೂ ಕೂಡ ಜಾಸ್ತಿ ಆಗಿದೆ. ಆಮೇಲೆ ಈಗ ನಾವು ಎಷ್ಟಿದ್ದಂಥ ದರ ಈಗ ಎಷ್ಟಾಗಿದೆ, ಹಿಂದಿನ ಪ್ರೈಸ್ ಎಷ್ಟು, ಈಗ ಆಗಿರುವಂಥ ಪ್ರೈಸ್ ಎಷ್ಟು, ಎರಡೂ ಕೂಡ ನಿಮಗೆ ಗಮನಿಸ್ತಾ ಇದ್ದೀವಿ, ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ. ಒಂದು ಕಡೆ ಎಲ್ಲ ಬ್ರ್ಯಾಂಡೆಡು, ಈಗೇನು ನಾನಾ ರೀತಿಯಾದಂಥ ಬ್ರ್ಯಾಂಡ್ಗಳಿದೆ. ನೀವು ಅಂಗಡಿಗೆ ಹೋದರೆ ನಿಮಗೆ ಕೇವಲ ಹಿಂದೆ ಥರ ಎಲ್ಲ 1-2 ಬ್ರ್ಯಾಂಡ್ ಅಲ್ಲ, ಈಗ ನಿಮಗೆ ಬೇಜಾನ್ ಎಣ್ಣೆಗಳು ಸಿಗುತ್ತೆ. ಅಡುಗೆಗೆ ಬಳಸುವಂಥ ಎಣ್ಣೆಗಳು ಎಲ್ಲವೂ ಕೂಡ 20 ರೂಪಾಯಿ ಜಾಸ್ತಿ ಆಗಿದೆ. ಇದು ಗ್ರಾಹಕರ ಜೇಬಿಗೆ ಕತ್ತರಿ ಬೀಳೋದು ಮತ್ತೆ ಪ್ರೂವ್ ಆಗ್ತಾ ಇದೆ. ಮೇನ್ ಸನ್ಫ್ಲವರ್ ಆಯಿಲ್ ಜಾಸ್ತಿ ಆಗಿದೆ, ಪಾಮ್ ಆಯಿಲ್ ಒಂದು 10 ರೂಪಾಯಿ ಜಾಸ್ತಿ ಆಗಿದೆ. ಇಷ್ಟೇ. ಬೇರೆ ಲೋಕಲ್ ಆಯಿಲ್ಸ್ ಕಡಲೆಕಾಯಿನೇ ಸ್ವಲ್ಪ ಒಂದು ಲೀಟ್ರಿಗೆ ಒಂದು 20 ರೂಪಾಯಿ ಜಾಸ್ತಿ ಆಗಿದೆ. ಇಂಪೋರ್ಟ್ ಆಯಿಲ್ ಇರೋದ್ರಿಂದ ಇಂಪೋರ್ಟ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಅದರಿಂದ 15 ರೂಪಾಯಿ ಜಾಸ್ತಿ ಆಗಿದೆ. ಇದೆಲ್ಲ ಸಪ್ಲೈ ಡಿಮ್ಯಾಂಡ್ ಮೇಲೆ ರೇಟ್ ಹೋಗುತ್ತೆ, ಪ್ಲಸ್ ಡಾಲರ್ ವ್ಯಾಲ್ಯೂ ಪ್ಲೇ ಆಗುತ್ತೆ. ಹೌದು, ಅದೆಲ್ಲ ಯಾರು ಹೇಳೋಕ್ಕಾಗಲ್ಲ, ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ. ಇರ್ಬೋದು, ನಾಳೆ ಕಮ್ಮಿ ಆದರೂ ಆಗ್ಬೋದು. ಯಾರು ಕಾನ್ಫಿಡೆಂಟಾಗಿ ಹೇಳೋಕ್ಕೆ ಆಗಲ್ಲ. ಇದು ನಾಳೆ ದಿವಸ ಕಮ್ಮಿ ಆದರೂ ಆಗ್ಬೋದು, ಇನ್ನೂ ಫರ್ದರ್ ಮೇಲೆ ಹತ್ತಾಗೂ ಆಗ್ಬೋದು. ಕಂಪ್ನಿಯವ್ರು ಹೇಳೋದು ಇನ್ನೂ ಫರ್ದರ್ ಹೈಕ್ ಆಗುತ್ತೆ ಅಂತ ಹೇಳ್ತಾರೆ. ಅದನ್ನು ನಾವು ಅವ್ರು ಏನು ಹೇಳ್ತಾರೆ ನಾವು ನಿಮ್ಗೆ ಹೇಳ್ತೀವಿ ಅಷ್ಟೇ.